ಇನ್ನು ಕೆಆರ್ಎಸ್ನ ನೀರಿನ ಮಟ್ಟ 99 ಅಡಿಗೆ ಕುಸಿದು ಹೋಗಿದೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಂ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಜಲಾಶಯ. ಆದರೆ ಬಿರುಬೇಸಿಗೆಯಲ್ಲಿ ದಿನೇ ದಿನೇ ಡ್ಯಾಂನ ನೀರಿನ ಮಟ್ಟ ಕುಸಿತಾ ಇದೆ. ಮುಂಗಾರೇನಾದರೂ ತಡವಾಗಿಬಿಟ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ ಎನ್ನುವ ಆತಂಕ. ಪ್ರಮುಖವಾಗಿ ಬೆಂಗಳೂರಿಗೆ ಕಾವೇರಿ ನೀರಿನ ಅಭಾವ ಎದುರಾಗೋ ಭೀತಿ ಕಾಡ್ತಾ ಇದೆ. ಕಾವೇರಿ ನೀರನ್ನೇ ಅವಲಂಬಿಸಿರುವಂತಹ ಜನರಿಗೆ ನೀರಿನ ಸಮಸ್ಯೆ ಬಾಧಿಸಲಿದೆ ಎನ್ನುವಂತಹ ಆತಂಕ. ನಮ್ಮ ಪ್ರತಿನಿಧಿ ದಿಲೀಪ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಈಗ 99 ಅಡಿಗೆ ಕುಸಿತಿರುವಂಥದ್ದು. ಈಗ ನಾನು ಕೆಆರ್ಎಸ್ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ಹಿನ್ನೀರಿನ ಪ್ರದೇಶದ ದೃಶ್ಯವನ್ನು ತೋರಿಸ್ತೇನೆ. 124.80 ಅಡಿ 0 ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯ ಆಗಿರುವಂಥದ್ದು. 49 TMC ಸಾಮರ್ಥ್ಯದ ಈ ಒಂದು ಜಲಾಶಯದಲ್ಲಿ ಈಗ ಕೇವಲ 22 TMC ನೀರು ಮಾತ್ರ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಈ ಬಾರಿ ಆತಂಕ ಇರುವಂಥದ್ದು. ಸದ್ಯದ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಆತಂಕ ಇಲ್ಲ. ಆದರೆ ಜೂನ್ನ ಮೊದಲನೇ ವಾರದಲ್ಲಿ ಏನಾದರೂ ಮಳೆ ಆಗದಿದ್ದರೆ ನಿಜಕ್ಕೂ ಕೂಡ ಕುಡಿಯೋ ನೀರಿಗೆ ತೀರಾ ಸಂಕಷ್ಟ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದೇ ರೀತಿಯ ಮೈಸೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಈ ಭಾಗಕ್ಕೂ ಕೂಡ ಒಂದು ವೇಳೆ ಜೂನ್ನಲ್ಲಿ ಮಳೆ ಆಗದೇ ಇದ್ದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಪ್ರತಿ ತಿಂಗಳು ಈಗ ಸುಮಾರು 6 TMC ನೀರು ಖರ್ಚಾಗ್ತಾ ಇರುವಂಥದ್ದು ಬೆಳೆಗಳಿಗೆ. ಈಗ ಬೆಳೆಗಳಿಗೂ ನೀರನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈ ತಿಂಗಳು ಮತ್ತು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಕೂಡ ನೀರನ್ನು ಬೆಳೆಗಳಿಗೆ ಹರಿಸಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ನು ಕೇವಲ 10 TMC ನೀರು ಮಾತ್ರ ಉಳ್ಕೊಳ್ಳಿದೆ. ಅದು ಒಂದು ವೇಳೆ ಜೂನ್ನಲ್ಲಿ ಮೊದಲನೇ ವಾರದಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ನಿಜಕ್ಕೂ ಕೂಡ ಭಾಳ ಸಮಸ್ಯೆ ಎದುರಾಗುತ್ತೆ. ಯಾಕಂದರೆ ಪ್ರತಿ ತಿಂಗಳು 2.5 TMC ಅಷ್ಟು ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕಾಗುತ್ತೆ. ಜೂನ್ನಲ್ಲಿ 9 TMC ನೀರನ್ನು ಕೊಡಬೇಕಾಗುತ್ತೆ. ಏನೊಂದು ಕೋರ್ಟ್ ಆದೇಶ ಇರುವ ಕಾರಣಕ್ಕೋಸ್ಕರ 9 TMC ನೀರನ್ನು ಜೂನ್ ತಿಂಗಳಲ್ಲೇ ಕೊಡಬೇಕು. ಆದರೆ ಅಲ್ಲಿವರೆಗೂ ಕೂಡ ಡ್ಯಾಮ್ನಲ್ಲಿ ಎಷ್ಟರ ಮಟ್ಟಿಗೆ ನೀರಿರುತ್ತೆ ಅನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ಆತಂಕ ಇರುವಂಥದ್ದು. ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಈ ಬಾರಿ ಮಾನ್ಸೂನ್ ತಡವಾಗುವ ಕಾರಣಕ್ಕೋಸ್ಕರ ಈ ಬಾರಿ ನೀರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಸೂಚನೆಗಳಿದೆ. ಈ ಕಾರಣದಿಂದಾಗಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಯಾಕಂದರೆ ಬಿಸಿ ಗಾಳಿ ಇದೆ, ಜೊತೆಗೆ ಈ ಕಾರಣದಿಂದಾಗಿ ಮಳೆಯೂ ಕೂಡ ತಡವಾಗುತ್ತೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗಿತ್ತು. ಡ್ಯಾಮ್ ಭರ್ತಿಯಾಗಿ ನೀರನ್ನು ಕೂಡ ಬಿಟ್ಟಿದ್ರು. ಆದರೆ ಈ ಬಾರಿ ಆ ರೀತಿಯಂಥ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಯಾಕಂದರೆ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ಬಾರಿ ಮಳೆ ಕೂಡ ತಡವಾಗುತ್ತೆ. ಈ ಕಾರಣದಿಂದಾಗಿ ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು. ಜೊತೆಗೆ ಕುಡಿಯೋ ನೀರಿಗೆ ಏನು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಭಾಗದ ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಆ ಕಾರಣದಿಂದಾಗಿ ನೀರನ್ನು ಮಿತವಾಗಿ ಬಳಸಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನ ಕೂಡ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.